ನಮ್ಮ ಜೀವನದ ಕಷ್ಟಗಳು ನಮ್ಮ ಪೂರ್ವ ಜನ್ಮದ ಪಾಪದ ಫಲವಾಗಿರುತ್ತದೆ. ಇದಕ್ಕಾಗಿ ನಾವು ಈ ಜನ್ಮದಲ್ಲಿ ಎಷ್ಟೇ ಪುಣ್ಯ ಕಾರ್ಯಗಳು ಮಾಡಿದರೂ ಕೂಡ ನಮ್ಮ ಕಷ್ಟ ಕಣ್ಣೀರು ನಮ್ಮನ್ನು ಬಿಡುವುದಿಲ್ಲ. ಆದರೆ ಪ್ರತಿನಿತ್ಯ ಭಕ್ತಿ ಶ್ರದ್ಧೆಯಿಂದ ಆಚಾರ ವಿಚಾರಗಳನ್ನು ಪಾಲಿಸುತ್ತಾ ಬಂದಲ್ಲಿ ನಾವು ಮಾಡಿರ್ತಕ್ಕಂತಹ ಕರ್ಮ ಕಳೆದು ಕಡಿಮೆಯಾಗಿ ನಮ್ಮ ಜೀವನದಲ್ಲಿ ಉತ್ತಮವಾದ ದಿನಗಳು ಬರಲು ಆರಂಭವಾಗ್ತಾ ಹೋಗುತ್ತೆ. ಪ್ರಸ್ತುತ ದಿನಗಳಲ್ಲಿ ಸಾಂಪ್ರದಾಯಿಕ ಆಚರಣೆಗಳನ್ನು ಮೂಢನಂಬಿಕೆಗಳೆಂದು ಅಲ್ಲಗಳೆಯುತ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಮಾಡಿದ ಯಾವುದೇ ಆಚರಣೆ ಕ್ರಮಗಳು ಅದರ ಹಿಂದೆ ಒಂದು ವೈಜ್ಞಾನಿಕ ಒಂದು ಧಾರ್ಮಿಕ ಕಾರಣವಿರುತ್ತದೆ. ನಮ್ಮ ಜೀವನವನ್ನು ಸಡಿಲಗೊಳಿಸಲು ಹಿರಿಯರು ಮಾಡಿಕೊಂಡು ಬಂದಂತಹ ಸರಳ ನಿಯಮಗಳನ್ನ ನಾವು ಈ ದಿನ ಅಲಕ್ಷಿಸಿ ಹಲವಾರು ಕಷ್ಟಕ್ಕೆ ಗುರಿಯಾಗ್ತಾ ಇದ್ದೇವೆ. ಮಹಿಳೆಯರು ಮನೆಯಲ್ಲಿ ಕೆಲವೊಂದು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕೆಂದು ಶಾಸ್ತ್ರಗಳು ಹೇಳುತ್ತವೆ. ಇದು ಮನೆಯನ್ನು ಮತ್ತು ಮನೆಯ ಯಜಮಾನನಿಗೆ ಅಭಿವೃದ್ಧಿಯನ್ನು ತರುತ್ತದೆ. ಅಷ್ಟೇ ಅಲ್ಲ, ಮನೆಯವರ ಜೀವನದಲ್ಲಿ ಒಂದು ನೆಮ್ಮದಿಯನ್ನು ತರುತ್ತದೆ ಸ್ನೇಹಿತರೆ. ಅದರಲ್ಲೂ ಅಡುಗೆ ಮನೆ ಎಂದರೆ ಒಂದು ತಾಯಿ ಅನ್ನಪೂರ್ಣೇಶ್ವರಿಯ ವಾಸ. ಈ ಒಂದು ಮನೆಯಲ್ಲಿ ಸ್ವಚ್ಛವಾಗಿದ್ದರೆ ಮಹಾಲಕ್ಷ್ಮಿಯೂ ಕೂಡ ವಾಸವಾಗಿರುತ್ತಾರೆ. ಸಕಲ ದೇವತೆಗಳು ಕೂಡ ಈ ಅಡುಗೆ ಮನೆಯಲ್ಲಿ ಇರುತ್ತಾರೆ ಎಂದು ಶಾಸ್ತ್ರ ಹೇಳ್ತಾ ಹೋಗುತ್ತೆ. ಹಾಗಾಗಿ ಈ ಅಡುಗೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು ಕೂಡ ನಾವು ಕ್ರಮಬದ್ಧವಾಗಿ ಜೋಡಿಸಬೇಕು. ನಿಯಮಗಳನ್ನು ಪಾಲಿಸುವುದರಿಂದ ಈ ಒಂದು ತಾಯಿ ಅನ್ನಪೂರ್ಣೇಶ್ವರಿಯ ದಯೆ ಮಾತ್ರವಲ್ಲದೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ಅಡುಗೆಗೂ ನಾವು ಬಳಸ್ತಕ್ಕಂತಹ ಒಂದು ಉಪ್ಪು ಒಂದು ದೈವಿಕ ಭಾವನೆಯಿಂದ ನೋಡ್ತಾ ಹೋಗಬೇಕು. ಉಪ್ಪಿನಲ್ಲಿ ಅಸಾಧಾರಣವಾದಂತಹ ಶಕ್ತಿ ಇರತ್ತೆ. ಉಪ್ಪನ್ನು ನಾವು ಸರಿಯಾಗಿ ಬಳಸ್ಕೊಳ್ಳೋದ್ರಿಂದ ನಮ್ಮ ಮನೆಯ ಅಭಿವೃದ್ಧಿಗೆ ಇದು ಕಾರಣವಾಗ್ತಾ ಹೋಗುತ್ತೆ. ಉಪ್ಪಿನಲ್ಲಿ ಒಂದು ದೈವಿಕ ಶಕ್ತಿಯು ಹೆಚ್ಚಾಗಿ ಇರುತ್ತೆ. ನಿಮಗೆ ತಿಳಿದಿರಬಹುದು, ಊಟಕ್ಕೆ ಸ್ವಲ್ಪ ಉಪ್ಪು ಹೆಚ್ಚಾದರೂ ಕೂಡ ಅಡುಗೆ ರುಚಿ ಕೆಡ್ತಾ ಹೋಗುತ್ತೆ. ಹಾಗೆ ಕಡಿಮೆ ಆದರೂ ಕೂಡ ರುಚಿ ಸಿಗುವುದಿಲ್ಲ. ಇದೇ ರೀತಿಯಾಗಿ ಜೀವನದಲ್ಲಿ ಪ್ರತಿಯೊಂದು ಸವಲತ್ತು ಖರ್ಚುಗಳು ಸೀಮಿತದಲ್ಲಿರಬೇಕು ಎಂಬ ಅರ್ಥ ಕೂಡ ಇದಾಗಿರುತ್ತೆ. ವಿಪರೀತ ಹಣದ ಪೋಲು ಕೂಡ ನಮ್ಮ ನಾಶಕ್ಕೆ ಕಾರಣವಾಗ್ತಾ ಹೋಗುತ್ತೆ ಸ್ನೇಹಿತರೆ. ಉಪ್ಪನ್ನು ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಕೂಡ ಹೇಳಲಾಗ್ತದೆ. ಉಪ್ಪಿನ ದೀಪವನ್ನು ಹಚ್ಚಿ ನಾವು ಕಷ್ಟಗಳನ್ನು ಕಳೆದುಕೊಳ್ತೇವೆ. ಆದರೆ ಅಡುಗೆ ಮನೆಯಲ್ಲಿ ಉಪ್ಪಿನ ವಿಚಾರವಾಗಿ ಹಲವಾರು ತಪ್ಪುಗಳನ್ನು ಮಾಡ್ತಾ ಹೋಗಿ ನಾವು ಪ್ರತಿನಿತ್ಯ ಹಲವಾರು ಪೂಜೆಗಳನ್ನು ಮಾಡಿದ್ರೂ ಕೂಡ ಆ ಯಾವುದೇ ಪೂಜೆಗಳು ಫಲ ಕೊಡೋದಿಲ್ಲ. ಹೀಗಿರಬೇಕಾದ್ರೆ ಮನೆಯಲ್ಲಿ ಸದಾ ಜಗಳ, ವಿಪರೀತ ಖರ್ಚುಗಳು, ಸಾಲ, ಅತಿಯಾದ ಸಮಸ್ಯೆಯಿಂದ ನಾವು ಬಳಸ್ತಾ ಹೋಗ್ತೀವಿ. ಹಾಗಾದರೆ ಉಪ್ಪನ್ನು ನಾವು ಯಾವ ರೀತಿಯಾಗಿ ಬಳಸಬೇಕು ಎಂಬುದನ್ನು ನೋಡೋದಾದ್ರೆ, ಮೊದಲು ಉಪ್ಪನ್ನು ಅಡುಗೆಗೆ ಬಳಸುವಾಗ ಅದನ್ನು ನಾವು ಮುಟ್ಟಿದ ನಂತರ ತಕ್ಷಣ ಕೈ ತೊಳಿಬೇಕು ಸ್ನೇಹಿತರೆ. ಉಪ್ಪನ್ನು ಮುಟ್ಟಿದ ನಂತರ ಅದರಿಂದ ಬೇರೆ ಯಾವುದೇ ಪದಾರ್ಥಗಳನ್ನು ಮುಟ್ಟಬಾರದು. ಹಾಗೂ ಉಪ್ಪಿನ ಒಂದು ಮುಚ್ಚಳವು ಸದಾ ಮುಚ್ಚಿರಬೇಕು. ಉಪ್ಪನ್ನು ಶನಿವಾರ, ಸೋಮವಾರ, ಮಂಗಳವಾರ, ಅಮಾವಾಸ್ಯ ದಿನಗಳಂದು ಉಪ್ಪನ್ನು ತರಬಾರದು ಸ್ನೇಹಿತರೆ. ಹಾಗೂ ಸಂಜೆ ವೇಳೆಯಲ್ಲೂ ಕೂಡ ಉಪ್ಪನ್ನು ಕೊಂಡುಕೊಳ್ಬಾರದು. ಇದರಿಂದ ಅಶುಭ ಫಲವೂ ಹೆಚ್ಚಾಗ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗ್ತದೆ. ಹಾಗೂ ಉಪ್ಪನ್ನು ಯಾವಾಗಲೂ ಕೈಗೆ ಎಟುಕುವಂತಹ ರೀತಿಯಲ್ಲೇ ಅಂದರೆ ಪಕ್ಕದಲ್ಲಿಯೇ ಇಟ್ಕೊಳ್ಬೇಕು. ಗ್ಯಾಸ್ ಸ್ಟೋವ್ ಪಕ್ಕದಲ್ಲಿಯೇ ಈ ಒಂದು ಉಪ್ಪನ್ನು ಇಡಬೇಕು ಎಂದು ಹೇಳಲಾಗ್ತದೆ. ಅದರ ಬದಲಾಗಿ ಉಪ್ಪನ್ನು ಬಗ್ಗಿ ತೆಗೆದುಕೊಳ್ಳುವಂತೆ ಕೆಳಗೆ ಅಥವಾ ಕೈ ಮೇಲೆ ಎತ್ತಿ ತೆಗೆದುಕೊಳ್ಳುವಂತೆ ಮೇಲೆ ಅತಿ ಎತ್ತರದಲ್ಲಿ ಉಪ್ಪನ್ನು ಇಡಬಾರದು. ಕಾರಣ, ಉಪ್ಪು ಲಕ್ಷ್ಮೀ ದೇವಿಯ ಸ್ವರೂಪವಾಗಿದ್ದು ಪ್ರತಿ ಬಾರಿ ಉಪ್ಪನ್ನು ತೆಗೆದುಕೊಳ್ಳುವಾಗ ಕಷ್ಟಪಡುವಂತಿದ್ದರೆ ಇದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಹಣ ಸಂಪಾದಿಸುವ ದಾರಿ ಕೂಡ ಕಷ್ಟಗಳು ಎದುರಾಗುತ್ತದೆ ಎಂಬ ಅರ್ಥವೂ ಕೂಡ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಸುಲಭವಾಗಿ ನಮಗೆ ಸಿಗುವಂತೆ ಉಪ್ಪನ್ನು ಸದಾ ಹತ್ತಿರದಲ್ಲಿ ಇಟ್ಕೊಳ್ಬೇಕು. ಹಾಗೂ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಎಡಗೈನಿಂದ ಉಪ್ಪನ್ನು ಯಾವುದೇ ಕಾರಣಕ್ಕೂ ಹಾಕಬಾರದು. ಬಲಗೈಯನ್ನು ಉಪ್ಪಿಗೆ ಬಳಸಬೇಕು. ಹಾಗೂ ಉಪ್ಪನ್ನು ಯಾವುದೇ ರೀತಿಯಾದಂತಹ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ನ ಕಂಟೈನರ್ ಅಥವಾ ಡಬ್ಬದಲ್ಲಿ ಇಡಬಾರದು. ಹಾಗೂ ಉಪ್ಪನ್ನು ಪಿಂಗಾಣಿ ಡಬ್ಬದಲ್ಲಿಯೇ ಹಾಕಿ ಇಡಬೇಕು. ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವಾಗ್ತಾ ಹೋಗುತ್ತೆ. ಹಾಗೂ ಮನೆಗಳಲ್ಲಿ ಯಾರಿಗಾದರೂ ದೃಷ್ಟಿ ತೆಗೆದರೆ, ಈ ಒಂದು ಉಪ್ಪಿನ ದೃಷ್ಟಿ ತೆಗೆದರೆ ಮನೆಗೂ ಮತ್ತು ಮನೆಯಲ್ಲಿರ್ತಕ್ಕಂತಹ ಮನೆಯವರಿಗೂ ಈ ಒಂದು ಉಪ್ಪಿನಿಂದ ದೃಷ್ಟಿ ತೆಗೆದರೆ ದೃಷ್ಟಿ ನಿವಾರಣೆಯಾಗುತ್ತೆ ಎಂದು ಹೇಳಲಾಗ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಉಪ್ಪನ್ನು ನಾವು ಹಲವಾರು ವಿಧಗಳಲ್ಲಿ ಬಳಸಲಾಗ್ತದೆ. ಹಾಗೂ ಉಪ್ಪನ್ನು ನಾವು ಬಾತ್ರೂಮ್ನಲ್ಲಿ ಇಡೋದ್ರಿಂದಲೂ ಕೂಡ ನೆಗೆಟಿವ್ ಎನರ್ಜಿ ದೂರವಾಗುತ್ತೆ ಎಂದು ಹೇಳಲಾಗ್ತದೆ. ಉಪ್ಪು ಒಂದು ದೈವಿಕ ಶಕ್ತಿಯನ್ನು ಹೊಂದಿದೆ ಸ್ನೇಹಿತರೆ. ಹಾಗಾಗಿ ಇದನ್ನು ಕೆಳಗೆ ಬೀಳಿಸಬಾರದು. ಕೆಳಗೆ ಬಿದ್ದಿರ್ತಕ್ಕಂಥ ಉಪ್ಪನ್ನು ನೀವು ಗಿಡಕ್ಕೆ ಹಾಕಬೇಕಾಗತ್ತೆ. ಹಾಗೂ ಉಪ್ಪನ್ನು ಶುಕ್ರವಾರದ ದಿನ ಕೊಂಡುಕೊಳ್ಳುವುದು ಅತಿ ಉತ್ತಮ ಎಂದು ಹೇಳಲಾಗ್ತದೆ. ಹಾಗೂ ಉಪ್ಪಿನ ಡಬ್ಬದಲ್ಲಿ ಯಾವಾಗಲೂ 5 ಲವಂಗಗಳನ್ನು ಹಾಕಿಡೋದ್ರಿಂದ ಅನವಶ್ಯಕ ಖರ್ಚುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಮಾಡಿರ್ತಕ್ಕಂಥ ಸಾಲಗಳು ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇವತ್ತಿನ ದಿನ ಸರಳವಾಗಿ ನಾವು ಅಡುಗೆ ಮನೆಗಳಲ್ಲಿ ಮಾಡ್ತಕ್ಕಂಥ ಕೆಲವೊಂದು ಚಿಕ್ಕ ಪುಟ್ಟ ತಪ್ಪುಗಳ ಬಗ್ಗೆ ತಿಳಿಸಿದ್ದೇವೆ. ಅದರಲ್ಲೂ ಅತಿ ಮುಖ್ಯವಾಗಿ ಉಪ್ಪಿನ ಹಲವಾರು ವಿಚಾರಗಳ ಬಗ್ಗೆ ತಿಳಿದಿದ್ದೇವೆ. ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.